ನಮಸ್ಕಾರ ಮಕ್ಕಳೇ. ಇವತ್ತು ರಾಜವಿಕ್ರಮ ಮತ್ತು ಬೇತಾಳನ ಕಥೆಯ ಕೊನೆಯ ಕಥೆಗೆ ಬಂದಿದ್ದೇವೆ. ಕಥೆಯ ಹೆಸರು ಬೇತಾಳನ ಕೊನೆಯ ಪ್ರಶ್ನೆ. ಏನಿದು ಕತೆ ಅಂತ ನೋಡ್ಕೊಂಬೋಣ. ಮಕ್ಕಳೇ, ನಿಮಗೆಲ್ಲ ಗೊತ್ತಿರುವಂಗೆ ಬಹಳ ವರ್ಷಗಳ ಹಿಂದೆ ಉಜ್ಜಯಿನಿಯ ಪರಾಕ್ರಮಿ ರಾಜ ವಿಕ್ರಮಾದಿತ್ಯನು ಒಂದು ವಿಚಿತ್ರ ಕಾರ್ಯವನ್ನು ಕೈಗೊಳ್ತಾನೆ. ಒಬ್ಬ ತಾಂತ್ರಿಕನ ಮಾತಿನಂತೆ ಸ್ಮಶಾನದಲ್ಲಿ ಮರದಲ್ಲಿ ನೇತಾಕೊಂಡಿದ್ದ ಬೇತಾಳನನ್ನು ಹಿಡಿದು ತನ್ನ ಭುಜದ ಮೇಲೆ ಹೊತ್ತು ತರಬೇಕಾಗತ್ತೆ. ಆದರೆ ಪ್ರತಿ ಬಾರಿ ಬೇತಾಳನು ಒಂದು ಕಥೆಯನ್ನು ಹೇಳಿ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಿರ್ತಾನೆ. ಉತ್ತರ ಗೊತ್ತಿದ್ದರೂ ರಾಜನು ಮೌನವಾಗಿದ್ದರೆ ಅವನ ತಲೆ 1000 ತುಂಡಾಗುತ್ತದೆ ಎಂದು ಎಚ್ಚರಿಸಿರ್ತಾನೆ. ಹೀಗಾಗಿ ರಾಜನು ಪ್ರತಿದಿನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರ್ತಾನೆ. ಮತ್ತು ಬೇತಾಳ ಅವನಿಂದ ತಪ್ಪಿಸ್ಕೊಂಡು ಮರದ ಮೇಲೆ ನೇತಾಕೊಳ್ತಿತ್ತು. ಹೀಗೆ 24 ಕಥೆಗಳು ಮುಗೀತವೆ. ರಾಜನು 25ನೇ ಬಾರಿಗೆ ಬೇತಾಳನನ್ನು ಭುಜದ ಮೇಲೆ ಹೊತ್ತು ಸಾಗುತ್ತಿದ್ದಾಗ ಬೇತಾಳನು ಮಾತಾಡ್ತಾನೆ. ಏನಂತ ಹೇಳ್ತಾನೆ ಅಂದರೆ, ರಾಜನೇ, ಇದು ನನ್ನ ಕೊನೆಯ ಪ್ರಶ್ನೆಯಲ್ಲ, ಆದರೆ ಕೊನೆಯ ಸತ್ಯ. ನೀನು ನನ್ನ ಕರೆದುಕೊಂಡು ಹೋಗ್ತಿರೋದು ತಾಂತ್ರಿಕ. ಆ ತಾಂತ್ರಿಕ ನಿನ್ನನ್ನು ಬಲಿ ಕೊಡಲು ಸಂಚು ರೂಪಿಸಿದ್ದಾನೆ. ಅವನು ನಿನ್ನಿಂದ ತನ್ನ ಯಜ್ಞವನ್ನು ಪೂರ್ಣಗೊಳಿಸಿ ಅಪಾರ ಶಕ್ತಿಯನ್ನು ಪಡೆಯಬೇಕು ಅಂತ ಬಯಸಿದ್ದಾನೆ. ರಾಜವಿಕ್ರಮ ಆಶ್ಚರ್ಯಪಟ್ಟರೂ ತನ್ನ ಧೈರ್ಯ ಕಳ್ಕೊಳ್ಳಲ್ಲ. ಆಗ ಬೇತಾಳ ಮತ್ತೆ ಹೇಳುತ್ತೆ, ರಾಜನೇ, ಈಗ ಹೇಳು, ನಿನ್ನ ಕರ್ತವ್ಯ ಯಾವುದು? ತಾಂತ್ರಿಕನ ಮಾತನ್ನು ಪಾಲಿಸಿ ನಿನ್ನ ಪ್ರಾಣವನ್ನೇ ಬಲಿ ಕೊಡುವುದೇ, ಅಥವಾ ಅಧರ್ಮವನ್ನು ತಡೆಯಲು ಅವನನ್ನೇ ಸಂಹರಿಸುವುದೇ? ನಿಜವಾದ ಧರ್ಮ ಯಾವುದು ಅಂತ ಬೇತಾಳ ಕೇಳುತ್ತೆ. ಅದಕ್ಕೆ ರಾಜವಿಕ್ರಮ ಕೆಲಕಾಲ ಯೋಚನೆ ಮಾಡಿ ಉತ್ತರ ಕೊಡ್ತಾನೆ. ಧರ್ಮವೆಂದರೆ ಕೇವಲ ಮಾತು ಉಳಿಸಿಕೊಳ್ಳುವುದಲ್ಲ, ನಿರಪರಾಧಿಗಳ ರಕ್ಷಣೆ ಮತ್ತು ಅಧರ್ಮದ ನಾಶವೇ ನಿಜವಾದ ರಾಜಧರ್ಮ. ಮೋಸದಿಂದ ಪ್ರಾಣ ತೆಗೆಯಲು ಯತ್ನಿಸಿದವನನ್ನು ತಡೆಯುವುದು ಪಾಪವಲ್ಲ, ಅದೇ ಧರ್ಮ. ಬೇತಾಳ ಇದನ್ನು ಕೇಳಿ ಸಂತೋಷದಿಂದ ನಕ್ಕು, ರಾಜನೇ, ಇದೇ ಸರಿಯಾದ ಉತ್ತರ. ಈಗ ನನ್ನ ಮಾತು ಕೇಳು. ತಾಂತ್ರಿಕನು ನಿನ್ನನ್ನು ನಮಸ್ಕರಿಸಲು ಹೇಳಿದಾಗ ಮೊದಲು ಅವನನ್ನೇ ನಮಸ್ಕಾರ ಮಾಡುವಂತೆ ಹೇಳು. ಅವನು ಬಾಗಿದ ಕ್ಷಣದಲ್ಲಿ ಅವನ ಸಂಚನ್ನು ವಿಫಲಗೊಳಿಸುವಂತ ಬೇತಾಳ ಹೇಳುತ್ತೆ. ರಾಜನು ಹಾಗೇ ಮಾಡ್ತಾನೆ. ತಾಂತ್ರಿಕನು ಬಾಗಿದ ಕೂಡಲೇ ರಾಜನು ತನ್ನ ಖಡ್ಗದಿಂದ ಅವನನ್ನು ಸಂಹರಿಸ್ತಾನೆ. ಯಜ್ಞ ನಿಂತೋಗುತ್ತೆ. ದೇವತೆಗಳು ರಾಜವಿಕ್ರಮನ ಧರ್ಮನಿಷ್ಠೆ, ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ಮೆಚ್ಚಿ ಆಶೀರ್ವದಿಸ್ತಾರೆ. ಬೇತಾಳ ಕೊನೆಗೆ ಹೇಳುತ್ತೆ, ನಿನ್ನಂತಹ ನ್ಯಾಯವಂತ ರಾಜನಿಗೆ ನನ್ನಿಂದ ಏನೂ ಪ್ರಶ್ನೆಗಳಿಲ್ಲ. ನೀನು ಜ್ಞಾನ, ಧರ್ಮ ಮತ್ತು ಧರ್ಮದಲ್ಲಿ ವಿಜಯಿಯಾಗಿದ್ದೀಯೆ ಅಂತ ಹೇಳುತ್ತೆ. ಆ ದಿನದಿಂದ ಬೇತಾಳ ರಾಜ ವಿಕ್ರಮನಿಗೆ ಗೌರವ ಸಲ್ಲಿಸಿ ತನ್ನ ಬಂಧನದಿಂದ ಮುಕ್ತಗೊಳ್ಳುತ್ತೆ. ಮಕ್ಕಳೇ, ಈಗ ಈ ಒಂದು 25 ದಿನಗಳ ಕಾಲ ನಿಮಗೆ ಬೇರೆ ಬೇರೆ ಕಥೆಗಳನ್ನು ಹೇಳಿ ಅದರಲ್ಲಿ ನ್ಯಾಯ, ನೀತಿ, ಧರ್ಮ, ಧೈರ್ಯ, ಜ್ಞಾನ ಎಲ್ಲವನ್ನೂ ನಿಮ್ಮಲ್ಲಿ ಉತ್ತೇಜನ ಕೊಡೋಕ್ಕೋಸ್ಕರನೇ ಮಾಡಿರುವಂಥ ಈ 25 ಕಥೆಗಳು. ಇದರ ಕಥೆಯ ನೀತಿ, ಮಾತು ಉಳಿಸಿಕೊಳ್ಳುವುದು ಮಹತ್ವದ್ದೇ, ಆದರೆ ಅಧರ್ಮವನ್ನು ಬೆಂಬಲಿಸುವುದು ಧರ್ಮವಲ್ಲ.
ನಿಜವಾದ ಧರ್ಮವೆಂದರೆ ನ್ಯಾಯವನ್ನು ಕಾಪಾಡುವುದು, ದುಷ್ಟರನ್ನು ತಡೆಯುವುದು ಮತ್ತು ನಿರಪರಾಧಿಗಳನ್ನು ರಕ್ಷಿಸುವುದು. ಅಂದರೆ ಇಲ್ಲಿ ಮಾಂತ್ರಿಕನು ರಾಜ ವಿಕ್ರಮನನ್ನು ತನ್ನ ದುಷ್ಟ ಶಕ್ತಿಗಳನ್ನು ವಿಜಯಿಯಾಗಲು ಮೋಸದಿಂದ ಕರೆದಿರ್ತಾನೆ. ಆದರೆ ಅವನಿಗೋಸ್ಕರ ಮಾತು ಕೊಟ್ಟಿದ್ದೀನಿ ಅಂತ ಬೇತಾಳನ್ನು ರಾಜ ವಿಕ್ರಮ ಕರ್ಕೊಂಬರಲಿಲ್ಲ. ಅವನು ಆ ಬೇತಾಳನನ್ನು ಮುಕ್ತಗೊಳಿಸ್ಕೊಡ್ತಾನೆ. ಯಾಕೆ ಅಂದರೆ ಅವನು ನ್ಯಾಯಪರವಾಗಿರ್ತಾನೆ. ಆ ಬೇತಾಳ ಹೇಳಿದ ಪ್ರಶ್ನೆಯು ನಿಜವಾಗಿರುತ್ತೆ. ಆ ಮಾಂತ್ರಿಕನು ದುಷ್ಟನಾಗಿರ್ತಾನೆ, ಅವನು ಅಧರ್ಮಿಯಾಗಿರ್ತಾನೆ. ಅಂಥವ್ರಿಗೆ ಮಾತು ಕೊಟ್ಟಿದ್ದೀನಿ ಅಂತ ನಾವು ಉಳಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಮಕ್ಕಳೇ. ಅದರಿಂದ ಯಾವುದು ಧರ್ಮ, ಯಾವುದು ನೀತಿ ಅಂತ ನೋಡಿಕೊಂಡು ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು. ಮಕ್ಕಳೇ, ಈ 25 ದಿನಗಳು ಹಲವಾರು ಕಥೆಗಳು, ಆ ಕಥೆಯಲ್ಲಿ ಬರುವಂಥ ಪ್ರಶ್ನೆಗೆ ಬರುವಂಥ ಉತ್ತರಗಳನ್ನು ನಿಮಗೆ ಸಾದರಪಡಿಸಿದ್ದೇನೆ. ಇದರಿಂದ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಜ್ಞಾನ, ಧೈರ್ಯ, ವಿವೇಕ ಎಲ್ಲನೂ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಬೇರೊಂದು ಕಥೆಗಳೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಮಕ್ಕಳೇ. ಎಲ್ಲರಿಗೂ ನಮಸ್ಕಾರ.